ಅರ್ಜುನ ಕಾರ್ಯಕ್ರಮವಾದ ನಂತರ ಸನ್ಮಾನ್ಯ ಶ್ರೀ ರಾಜಗೋಪಾಲಯ್ಯರು ವಿಶೇಷವಾದಂಥ ಜ್ಞಾನ ಪಂಡಿತರು, ಸಕಲ ಶಾಸ್ತ್ರವನ್ನು ಅನುಭವ ಪಡೆದಿರುವಂಥವರು, ನಮಗಿಂತ ಹಿರಿಯರು. ಮುಖ್ಯವಾಗಿ ಅದರಲ್ಲಿ ಅಷ್ಟಮಂಗಲ ಅಷ್ಟಮಂಗಲ ಶಾಸ್ತ್ರದಲ್ಲಿ ಅವರು ಅದ್ಭುತವಾದಂಥ ಪಾಂಡಿತ್ಯವನ್ನು ಪಡೆದಿರುವಂಥದ್ದು. ಅಷ್ಟಮಂಗಲದ ಪ್ರಭಾವ ಎಷ್ಟಿದೆ ಅಂತ ಸಿಕ್ಕಿದವರೆಲ್ಲ ಮಾಡ್ತೀವಿ ಅಂತ ಮಾಡೋಕ್ಕಾಗೋದಿಲ್ಲ. ಇದರಲ್ಲಿ ಸತ್ಯವಾಗಿ ಹೇಳ್ತೇನೆ. ಯಾಕಂದ್ರೆ ನಾನು ಎರಡು ವಿದ್ವಾಂಸರನ್ನು ಕರ್ಕೊಂಡೋಗಿ ಅಷ್ಟಮಂಗಲ ಪ್ರಶ್ನೆಯ ಬಗ್ಗೆ ಮಾತಾಡಿಸಿದೆ. ಹಳೇ ಪುರಾತನ ಕಾಲದ 400 ವರ್ಷಗಳಲ್ಲಿ ನಡೆದಿರುವಂಥ ಒಂದು ಸಂಘಟನೆ, ಒಂದು ಶಕ್ತಿ ದೇವತೆ ದೇವಸ್ಥಾನದಲ್ಲಿ ಅಷ್ಟಮಂಗಲ ಮುಖಾಂತರ ಸಮಸ್ಯೆಯನ್ನು ಪರಿಹಾರ ಮಾಡಿಸ್ಕೊಟ್ಟೆ ನಾನೇ ಕರ್ಕೊಂಡೋಗಿ. ಈಗ ಹೋದ ತಿಂಗಳು ಒಬ್ಬರು ಗೌರ್ಮೆಂಟ್ ಎಂಪ್ಲಾಯಿ ಮನೆಯಲ್ಲಿ ಹಲವಾರು ಸಮಸ್ಯೆಗಳಿತ್ತು. ಅವ್ರ ಮನೆಯಲ್ಲಿ ಕರ್ಕೊಂಡೋಗಿ ಅಷ್ಟಮಂಗಲ ಪ್ರಶ್ನೆ ವಿದ್ವಾಂಸರನ್ನು ಕರ್ಕೊಂಡೋಗಿ ಆ ಸಮಸ್ಯೆ ಪರಿಹಾರ ಆಯಿತು. ಪರಿಹಾರ ಆಗಿದ ತಕ್ಷಣ ಅವರಿಗೆ ಸರ್ಕಾರದಿಂದ ಸಕಲ ಸೌಲಭ್ಯಗಳು ಅವ್ರು ಸಿಕ್ಕಿದೆ. ಇದೆಲ್ಲ ಪ್ರಾಕ್ಟಿಕಲ್ಲಾಗಿ ಅನುಭವ ಅಂಥ ಜ್ಞಾನವನ್ನು ತಮ್ಮ ಮುಂದೆ ಹಂಚೋಕ್ಕೆ ಬಂದಿರೋಂಥವ್ರು. ಇವರು ಕೇವಲ ಜ್ಯೋತಿಷ್ಯ ಅಲ್ಲ, ಜ್ಯೋತಿಷ್ಯ, ವಾಸ್ತು, ಹಸ್ತ ಸಾಮುದ್ರಿಕ, ಅಂಗ ಸಾಮುದ್ರಿಕ, ಪ್ರಶ್ನಾ ಸಾಮುದ್ರಿಕ, ಸಂಖ್ಯಾಶಾಸ್ತ್ರ ಎಲ್ಲದರಲ್ಲೂ ಪರಿಣಿತರು. ಅದ್ರ ಬಗ್ಗೆ ನನಗೇನು ಹೇಳೋಕ್ಕಾಗಲ್ಲ. ನನ್ನ ಆತ್ಮೀಯ ಸ್ನೇಹಿತರು ಸಹಿತ ಆಗಿರುತ್ತಾರೆ. ಅವರು ಈಗ ಅಷ್ಟಮಂಗಲದ ಬಗ್ಗೆ ಒಂದು ಅರ್ಧ ಗಂಟೆಯ ಕಾಲ ಅವರಿಗೆ ಸ್ವಲ್ಪ ಸಮಯ ಹೆಚ್ಚು ಕೊಟ್ಟಿದ್ದೀವಿ. ಅವರಿಗೆ ಅರ್ಧ ಗಂಟೆಯ ಕಾಲ ಅವರು ಮಾತಾಡ್ತಾರೆ ಅಂತ ಹೇಳ್ತಾ ಅವರಿಗೆ ನಮಗೆ ಆಹ್ವಾನ ಮಾಡ್ತಾಯಿದ್ವಿ. ದಯವಿಟ್ಟು ಬನ್ನಿ ಗುರುಗಳೇ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಪಂಡಿತರೇ, ಮುಖ್ಯವಾಗಿ ಅರುಳಾಳನ್ವರವರೇ, ಹಾಗೂ ಸಭೆಯಲ್ಲಿ ಸೇರಿರ್ತಕ್ಕಂಥ ಸಜ್ಜನರೇ ಮತ್ತು ಜ್ಞಾನಿಗಳೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ವಾಗ್ದೇವಿಂ ಕುಲದೇವತಾಂ ಮಮ ಗುರೋನ್ ಕಾಲತ್ರಯ ಜ್ಞಾನದಾನ್ ಸೂರ್ಯಾದಿಶ್ಚ ನವಗ್ರಹಾನ್ ಗಣಪತಿಂ ಭಕ್ತ್ಯಾ ಪ್ರಣಮೇಶ್ವರನ್. ಇದು ಪ್ರಾರ್ಥನಾ ಶ್ಲೋಕ. ಇದು ಫಲದೀಪಿಕಾ ಗ್ರಂಥಕಾರರಾದಂಥ ಮಂತ್ರೇಶ್ವರರ ಫಲದೀಪಕದಿಂದ ಇದನ್ನು ಆರಿಸ್ಕೊಂಡಿದ್ದೀನಿ. ನಾವು ಸಾಮಾನ್ಯವಾಗಿ ಈಗ ಜನರಲ್ ಆಗಿ ಸಾಮಾನ್ಯವಾಗಿ ಹೋಗೋಣ. ಜ್ಯೋತಿಷ್ಶಾಸ್ತ್ರದಲ್ಲಿ ಫಲವಿಭಾಗದಲ್ಲಿ ಬಹಳ ಪ್ರಮುಖವಾಗಿ ಸಿದ್ಧಾಂತ, ಸಂಹಿತ ಹಾಗೂ ಹೋರೆ ಎನ್ನುವ 3 ಪ್ರಕಾರಗಳು ಇರ್ತಕ್ಕಂಥದ್ದು ನಮಗೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ. ಹೋರೆ ಅಂತಂದರೆ ಇದು ಫಲಭಾಗ. ಈ ಸಿದ್ಧಾಂತದಲ್ಲಾಗಲಿ ಸಂಹಿತದಲ್ಲಾಗಲಿ ಫಲ ಇರೋದಿಲ್ಲ. ಹೋರೆಯಲ್ಲಿ ಮಾತ್ರ ಫಲಗಳನ್ನು ಹೇಳ್ತಕ್ಕಂಥ ಒಂದು ಅವಕಾಶ ಇದೆ. ಇದು ಫಲಗಳಿಗೆ ಇರತಕ್ಕಂಥದ್ದು ಹೋರೆ. ಈ ಹೋರೆಯನ್ನು ಪುನಃ 3 ಭಾಗ ಮಾಡಿದ್ದಾರೆ ಜ್ಯೋತಿಷ್ ಗ್ರಂಥಗಳಲ್ಲಿ. ಜಾತಕ, ಮುಹೂರ್ತ ಹಾಗೂ ಪ್ರಶ್ನೆ. ಬಹಳ ಪ್ರಮುಖವಾಗಿ ಜಾತಕ ಹಾಗೂ ಮುಹೂರ್ತ ಭಾಗಗಳನ್ನು ನಾನು ಮುಟ್ಟಕ್ಕೋಗೋದಿಲ್ಲ. ಪ್ರಶ್ನ ಭಾಗದಲ್ಲಿ ಮಾತ್ರ ಕೆಲವು ವಿಷಯಗಳನ್ನು, ಅದು ಅಷ್ಟಮಂಗಳ ಸೂತ್ರಗಳಿಗೆ ಸಂಬಂಧಿಸಿದಂತೆ ನಿಮ್ಮ ಮುಂದೆ ಹೇಳಲು ನಾನು ಬಯಸ್ತೇನೆ. ಈ ಅಷ್ಟಮಂಗಳ ಪ್ರಶ್ನೆಯು ಪ್ರಶ್ನ ಭಾಗದ ಅಂತರ್ಗತವಾದಂಥ ಒಂದು ಭಾಗ. ಇದಕ್ಕೆ ಆಧಾರ ಏನು ಅಂತಂದರೆ ಪ್ರಶ್ನ ಮಾರ್ಗ, ಪ್ರಶ್ನ ಪದವಿ, ಕೃಷ್ಣೀಯ ಹಾಗೂ ಇತರ ಗ್ರಂಥಗಳು. ಹಾಗೂ ಇದು ಪ್ರಚುರಕ್ಕೆ ಬರದೇ ಇರತಕ್ಕಂಥ ಅನೇಕ ಕೇರಳದ ವಿದ್ವಾಂಸರು ಹಾಗೂ ಕರ್ನಾಟಕದ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡದಲ್ಲಿ ಇರತಕ್ಕಂಥ ಜ್ಯೋತಿಷಿಗಳು. ಮುಂದಿನ ವಿಷಯ ಏನಂದರೆ, ಅಷ್ಟಮಂಗಳದಲ್ಲಿ ಅನೇಕ ಪ್ರಶ್ನೆಗಳಿವೆ. ಎಲ್ಲ ಪ್ರಶ್ನೆಗಳಿಗೂ ಅಷ್ಟಮಂಗಳದಲ್ಲಿ ಉತ್ತರ ಸಿಗುತ್ತದೆ, ಅನುಮಾನವೇ ಇಲ್ಲ. ಆದರೆ ಇದನ್ನು ನಾವು ಇತ್ತೀಚೆಗೆ ಏನು ಕಾಣ್ತಾ ಇದ್ದೀವಿ, ದೇವ ಪ್ರಶ್ನೆಯಲ್ಲಿ ಇದನ್ನು ಉಪಯೋಗಿಸ್ತಾ ಇರೋದು ಕಂಡುಬರ್ತದೆ. ದೇವ ಪ್ರಶ್ನೆ ಅಂದರೆ ದೇವಾಲಯಗಳಲ್ಲಿ ಬರ್ತಕ್ಕಂಥ ಪ್ರಶ್ನೆ. ದೇವ ಸಾನ್ನಿಧ್ಯ ಇಲ್ಲದೇ ಇರೋದು, ದೇವಾಲಯ ಅಭಿವೃದ್ಧಿಗೆ ಬರದೇ ಇರತಕ್ಕಂಥದ್ದು,
ದೇವಾಲಯದಲ್ಲಿ ಇರತಕ್ಕಂಥ ಅಧಿಕಾರ ವರ್ಗದವರು ಕಿತ್ತಾಡಿಕೊಳ್ಳುತ್ತಿರ್ತಕ್ಕಂಥದ್ದು, ದೇವಾಲಯದಲ್ಲಿ ಕಳವು ಉಂಟಾಗೋದು, ಅಗ್ನಿ ಅನಾಹುತಗಳಾಗೋದು, ದೇವಾಲಯದಲ್ಲಿ ಯಾವುದೇ ಉತ್ಪನ್ನಗಳು ಆಗದೇ ಇರತಕ್ಕಂಥದ್ದು, ದೈವಭಕ್ತರು ಅಲ್ಲಿಗೆ ಹೆಚ್ಚಿಗೆ ಬರದೇ ಇರತಕ್ಕಂಥದ್ದು, ಇಂಥ ವಿಷಯಕ್ಕೋಸ್ಕರವಾಗಿ ಜನರು ದೇವಾಲಯಗಳಿಗೆ ಜ್ಯೋತಿಷಿಗಳನ್ನು ಕರೆದುಕೊಂಡು ಬರುತ್ತಾರೆ. ಈ ಜ್ಯೋತಿಷಿಗಳು ಇಲ್ಲಿಲ್ಲ, ನಮ್ಮಲ್ಲಿಲ್ಲ, ಯಾರೂ ಇಲ್ಲ. ಇಲ್ಲಿ ಕೇರಳದಿಂದನೇ ಕರ್ಕೊಂಬರ್ಬೇಕು, ಅಥವಾ ಉತ್ತರ ಕನ್ನಡದಿಂದ, ದಕ್ಷಿಣ ಕನ್ನಡದಿಂದ, ಮಂಗಳೂರಿನಿಂದ ಅವ್ರನ್ನ ಕರ್ಕೊಂಡು ಬರಬೇಕಾಗ್ತದೆ. ಹಾಗೆ ಇದು ಹೆಚ್ಚಿಯೋ ಕಡಿಮೆಯೋ, ಅಥವಾ ಈ ಪ್ರಶ್ನೆ ಸರಿಯಾಗಿ ನಡೆಸ್ಕೊಡ್ತಾರೋ ನಡೆಸ್ಕೊಡೋದೇ ಇಲ್ವೋ, ಇವೆಲ್ಲ ಜ್ಯೋತಿಷಿಗಳ ಜ್ಞಾನದ ಮೇಲೆ ಅವರು ಸಂಪಾದನೆ ಮಾಡಿಕೊಂಡಿರ್ತಕ್ಕಂಥ ಜ್ಯೋತಿಷ್ಯ ವಿಷಯಗಳ ಮೇಲೆ ಅವಲಂಬಿತವಾಗುತ್ತೆ. ಎಷ್ಟರ ಮಟ್ಟಿಗೆ ಅವರು ತಿಳ್ಕೊಂಡಿದ್ದಾರೆ, ಎಷ್ಟರ ಮಟ್ಟಿಗೆ ಅವರು ಇದನ್ನು ಪ್ರಯೋಗ ಮಾಡಿದ್ದಾರೆ, ಅಷ್ಟನ್ನು ಮಾತ್ರ ನಮಗವರು ಡೆಲಿವರ್ ಕೊಡ್ತಾರೆ, ಅದು ಅಷ್ಟೇ. ಅದರ ಬಗ್ಗೆ ನಾನು ಹೆಚ್ಚಿಗೆ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಹಾಗಾದರೆ ಇದಕ್ಕೆ ಅಷ್ಟಮಂಗಳ ಅಂತ ಯಾಕೆ ಹೆಸರು ಬಂತು? ಇದು ಬಹಳ ಪ್ರಮುಖವಾದಂಥ ವಿಷಯ. ಜನಗಳಿಗೆಲ್ಲ ಪ್ರಶ್ನೆಶಾಸ್ತ್ರ ಅಂದ್ರೇ ಏನೋ ಒಂದು ಅದರಲ್ಲಿ ಇದೆ, ಒಂದು ಬ್ಯಾಗಲ್ಲಿ ಏನೋ ಇದೆ, ಅದನ್ನು ಬಾಗಿಲು ಹಾಕ್ಬಿಟ್ಟಿದೆ ಅನ್ನೋ ಬರ್ತದೆ. ಅಷ್ಟಮಂಗಳ ಅಂದರೆ ಇನ್ನೂ ಕುತೂಹಲ ಆಗ್ತದೆ, ಈ ಚೀಲದಲ್ಲಿ ಹಾವಿದೆ, ಹಾಗೆ ಕುತೂಹಲಕರವಾದಂಥ ವಿಷಯ ಬರ್ತದೆ. ಅದು ಯಾಕೆ ಅಷ್ಟಮಂಗಳ ಅಂತ ಕರಿತೀವಿ ಅನ್ನೋದನ್ನು ನಾನು ಹೇಳ್ತೀನಿ. 8 ಗ್ರಹಗಳನ್ನು, ಕೇತುವನ್ನು ಬಿಟ್ಟು ಅಷ್ಟಮಂಗಳದಲ್ಲಿ ಎಲ್ಲ 8 ಗ್ರಹಗಳನ್ನು ಉಪಯೋಗ ಮಾಡ್ಕೊತಾರೆ. ಆದ್ದರಿಂದ ಇದನ್ನು ಅಷ್ಟಮಂಗಳ ಪ್ರಶ್ನೆ ಅಂತ ಕರೀತಾರೆ. ನಂಬರ್ 1. ಎರಡನೇದು, ಅಷ್ಟಮಂಗಳಕ್ಕೆ ಕೆಲವು ಮಂಗಳ ಪದಾರ್ಥಗಳನ್ನು ಉಪಯೋಗಿಸ್ತಾರೆ. ಯಾವ್ಯಾವು ಅಂದರೆ ಫಲಪುಷ್ಪಗಳು, ಅರಿಶಿನ ಕುಂಕುಮ, ಗಂಧಾಕ್ಷತೆ, ಧೂಪ ದೀಪ, ನಿವೇದನ, ವಸ್ತ್ರ, ಕನ್ನಡಿ ಹಾಗೂ ಪುಸ್ತಕ. ಇವು 8 ಇವೆ. ಆದ್ದರಿಂದ ಇವೆಲ್ಲ 8 ಮಂಗಳ ದ್ರವ್ಯಗಳು ಪ್ರಶ್ನೆಶಾಸ್ತ್ರದಲ್ಲಿ, ಅದು ಅಷ್ಟಮಂಗಳ ಪ್ರಶ್ನೆಶಾಸ್ತ್ರದಲ್ಲಿ ಉಪಯೋಗಿಸ್ತಾರೆ. ಆದ್ದರಿಂದನೇ ಇದನ್ನು ಅಷ್ಟಮಂಗಳ ಅಂತ ಕರಿತೀವಿ ನಾವು. ಮತ್ತು ಮುಂದಕ್ಕೆ ಹೋದರೆ ಇನ್ನೂ ಒಂದು ಪಾಯಿಂಟ್ ಇದೆ. ಇದರಲ್ಲಿ ಕೆಲವು ಲಕ್ಷಣಗಳನ್ನು ನೋಡ್ತೀವಿ, ಕ್ಯಾರೆಕ್ಟರಿಸ್ಟಿಕ್ಸ್ ಲಕ್ಷಣಗಳನ್ನು ನೋಡ್ತೀವಿ. ದೀಪ ಲಕ್ಷಣ ಇಲ್ಲಿದೆ, ದೀಪ ಲಕ್ಷಣ, ತಾಂಬೂಲ ಲಕ್ಷಣ, ತಾಂಬೂಲ ಅಂದರೆ ಎಲ್ಲರಿಗೂ ಗೊತ್ತೇ ಇದೆಯಲ್ಲ, ಪೂಜಾ ದ್ರವ್ಯಾದಿ ಲಕ್ಷಣ, ರಾಶಿ ಚಕ್ರ, ಸ್ವರ್ಣಾರೂಢ ಲಕ್ಷಣ, ಆರೂಢ ಲಗ್ನ, ಅಲ್ಲಿ ಸ್ವರ್ಣ ಅಂದರೆ ಬಂಗಾರದ್ದೊಂದು ನಾಣ್ಯವನ್ನು ಇಡ್ತಕ್ಕಂಥದ್ದು, ಸ್ವರ್ಣಾರೂಢ ಲಕ್ಷಣ, ಚೇಷ್ಟಾದಿ ಫಲಲಕ್ಷಣ, ಚೇಷ್ಟೆ ಪ್ರಶ್ನಕಾರನ ಚೇಷ್ಟೆ ಅಥವಾ ಅವನ ಜೊತೆ ಬಂದಿರುವವನ ಚೇಷ್ಟೆ, ಪ್ರಶ್ನಾಕ್ಷರ ಲಕ್ಷಣ, ಅಕ್ಷರಗಳು. ಈಗ ನಮ್ಮ ಇವರು ಭಾಷಣಕಾರರೊಬ್ಬರು ಹೇಳಿದರು, ಅಕ್ಷರಗಳಿಗೂ ಗ್ರಹಗಳಿಗೂ ಸಂಬಂಧ ಅಂತ ಹೇಳಿದ್ರಲ್ಲ, ಆ ರೀತಿ ಪ್ರಶ್ನಾಕ್ಷರ ಲಕ್ಷಣ. ಎಷ್ಟು ಅಕ್ಷರಗಳಿಂದ ಪ್ರಶ್ನೆಯನ್ನು ಕೇಳಿದ್ದಾನೆ, ಗುರು ಲಘು ಮುಂತಾದ್ದು. ಇದು ಅಕ್ಷರಶಾಸ್ತ್ರದಲ್ಲಿ ಬರುತ್ತಿದ್ದು ಪೂರ್ಣವಾಗಿ. ಪ್ರಶ್ನಾಕ್ಷರ ಲಕ್ಷಣ, ಶಕುನ ಬಹಳ ಮುಖ್ಯವಾದ್ದು, ಶಕುನಾದಿಗಳು. ಶಕನ ಅಂದರೆ ಪ್ರಶ್ನ ಕಾಲದಲ್ಲಿ ಬರ್ತಕ್ಕಂಥ ಶಕನಗಳು, ಹೊರಗಡೆ ಬರುವಾಗ ಬರ್ತಕ್ಕಂಥ ಶಕನಗಳು, ಹೀಗೆ ಬೇರೆ ಬೇರೆ ಇರ್ತದೆ. ಇವೆಲ್ಲ 8 ಆಗುತ್ತೆ. ಆದ್ದರಿಂದನೇ ಇದನ್ನು ಅಷ್ಟಮಂಗಳ ಪ್ರಶ್ನೆ ಅಂತ ಕರೆದರು. ಮತ್ತು ಮುಂದಕ್ಕೆ ಹೋದರೆ ಯಾವ ರೀತಿ ಫಲಗಳು ಬರ್ತದೆ ಇದರಲ್ಲಿ ಅಂದರೆ, ಪ್ರಶ್ನಕಾಲ ಫಲ, ಪ್ರಶ್ನ ಯಾವ ಕಾಲದಲ್ಲಿ ಮಾಡ್ತಾ ಇದ್ದಾರೆ, ತಿಥಿ ವಾರ ನಕ್ಷತ್ರಾದಿ, ಪಂಚಾಂಗ ಶುದ್ಧಿ ಅಥವಾ ಶುದ್ಧವಿಲ್ಲದೆ ಇರತಕ್ಕಂಥದ್ದು, ಮುಹೂರ್ತಗಳು, ರಾಹುಕಾಲಾದಿಗಳು, ಅಮೃತಗಳಿಗೆ, ವಿಷಗಳಿಗೆಗಳು ಮುಂತಾದ್ದು. ಪ್ರಶ್ನಕಾಲ ಫಲ ಅದಕ್ಕೊಂದು ಎಫೆಕ್ಟ್ಸ್ ಇದೆ. ಈ ಕಾಲದಲ್ಲಿ ಕೇಳಿದ್ರಿಂದ ಪರಿಣಾಮ ಹೀಗಿದೆ. ಪ್ರಶ್ನಕಾಲ ಫಲ. ಆರೂಢ ಲಗ್ನ ಬಹಳ ಮುಖ್ಯವಾದಂಥದ್ದು. ಆರೂಢ ಲಗ್ನವನ್ನು ಅನೇಕ ರೀತಿಯಲ್ಲಿ ಹೇಳ್ತಾರೆ. ಇಲ್ಲಿ ಅಷ್ಟಮಂಗಳದಲ್ಲಿ ಏನು ಹೇಳ್ತಾರೆ ಅಂದರೆ, ಆರೂಢ ಲಗ್ನವನ್ನು
ಸ್ವರ್ಣಾರೂಢದಿಂದ ಅಂದರೆ ಬಂಗಾರದ ನಾಣ್ಯವನ್ನು ಯಾವ ರಾಶಿಯಲ್ಲಿ ನಾವು ಇಡಿಸ್ತೀವಿಯೋ ಆ ರಾಶಿಯಿಂದನೇ ಇದು ಯಾವುದನ್ನು ನೋಡೋದು, ಆರೂಢವನ್ನು ನೋಡೋದು. ಇದರಲ್ಲಿ ಎಷ್ಟೋ ಆರೂಢಗಳಿವೆ. ಲಗ್ನಾರೂಢ, ಧನಾರೂಢ, ಪರಾಕ್ರಮಾರೂಢ, ಇವೆಲ್ಲ ಆರೂಢಗಳು. 12 ಆರೂಢಗಳು, ಆರೂಢ ಲಗ್ನಗಳು, ಆರೂಢಾಧಿಪತಿಗಳು. ಲಗ್ನಾರೂಢವೇ ಇಲ್ಲಿ ಬಹಳ ಮುಖ್ಯವಾಗುತ್ತದೆ. ಆಮೇಲೆ ಗ್ರಹಸ್ಥಿತಿ ಫಲ, ನವಗ್ರಹಗಳೆಲ್ಲ ಯಾವ್ಯಾವ ಸ್ಥಿತಿಲಿದ್ದಾರೆ, ಶುಭ ಗ್ರಹಗಳಿಗೆಲ್ಲ ಯಾವ ಸ್ಥಿತಿ ಇದ್ದಾರೆ, ಕೇಂದ್ರ ಸ್ಥಿತಿ, ತ್ರಿಕೋಣ ಸ್ಥಿತಿ. ಅಶುಭ ಗ್ರಹಗಳಿಗೆಲ್ಲ ಯಾವ ಸ್ಥಿತಿ ಇದೆ, ಅವೆಲ್ಲ ಉಪಚಯ ಸ್ಥಿತಿಗಳು 3, 6, 10, 11. ಹೀಗೆ ಲಗ್ನದಲ್ಲಿ ಯಾವ ಗ್ರಹ ಇದ್ದಾರೆ, ದೃಷ್ಟಿ, ಲಗ್ನಗಳ ದೃಷ್ಟಿ, ಇದು ಗ್ರಹಸ್ಥಿತಿ. ಅಷ್ಟಮಂಗಳ ಸಂಖ್ಯೆ, ಅಷ್ಟಮಂಗಳ ಪ್ರಶ್ನೆಗೆ ಬಂದಾಗ ಅಲ್ಲಿ ಒಂದು ಸಂಖ್ಯೆ ಬರ್ತದೆ, ಬಹಳ ಪ್ರಮುಖವಾದ ಸಂಖ್ಯೆ. ಅದನ್ನು ಕವಡೆಯಿಂದ ತೆಗಿಬೇಕಾಗ್ತದೆ. ಅಷ್ಟಮಂಗಳ ಸಂಖ್ಯೆಯ ಫಲ, ಆ ಸಂಖ್ಯೆ ಏನು ಹೇಳ್ತದೆ ಅಂದರೆ ಒಂದೊಂದು ಸಂಖ್ಯೆಗೆ 1 ರಿಂದ 8 ಒಂದೊಂದು ಫಲ ಇರ್ತದೆ. ಅದಕ್ಕೆ ಒಂದೊಂದು ಗ್ರಹ ಇರ್ತದೆ, ಆ ಗ್ರಹಕ್ಕೆ ಒಂದೊಂದು ಯೋನಿ, ಹೀಗೆ ಕೊಟ್ಬಿಟ್ಟಿರ್ತಾರೆ. ಅದು ಏನು ಹೇಳುತ್ತೆ ಅದನ್ನು ಜ್ಯೋತಿಷಿ ಹೇಳಬೇಕಾಗ್ತದೆ. ಆಮೇಲೆ ಜೊತೆಗೆ ಗ್ರಹಸ್ಫುಟ, ಲಗ್ನಸ್ಫುಟ, ಅದರ ಫಲಗಳು, ಗುಳಿಕ ಅಥವಾ ಮಾಂದಿ ಇಲ್ಲಿ ಹೇಳಿದಂಥದ್ದು ವಿಷಯ. ಇಲ್ಲಿ ಬಹಳ ಪ್ರಾಮುಖ್ಯವಾಗಿ ಮಾಂದಿಯನ್ನು ಅಷ್ಟಮಂಗಳದಲ್ಲಿ ಉಪಯೋಗಿಸ್ತಾರೆ. ಮಾಂದಿ ಯಾವ ಭಾಗದಲ್ಲಿದ್ದಾನೆ, ಯಾವ ಭಾವದಲ್ಲಿದ್ದಾನೆ, ಅದಕ್ಕೆ ಸರಿಯಾಗಿ ಫಲಗಳು ಬರುತ್ತವೆ. ಮಾಂದಿಯನ್ನು ಶುಭಗ್ರಹ ಅಂತ ಎಲ್ಲೂ ಪರಿಗಣಿಸೋದಿಲ್ಲ. ಮಾಂದಿ ಶನಿಯ ಮಗನಾದ್ದರಿಂದ ಮತ್ತು ಮಾಂದಿಗೆ ಅನೇಕ ರೀತಿಯ ದುಷ್ಫಲಗಳನ್ನೇ ಹೇಳ್ತಕ್ಕಂಥದ್ದು. ಮಾಂದಿ ಅದು ಯಾವುದು ಪ್ರಶ್ನೆ ಅಂತ ಕರಾರುವಾಕ್ಕಾಗಿ ಅದನ್ನು ಬೆರಳು ಮಾಡಿ ತೋರಿಸೋದಕ್ಕೆ ಮಾಂದಿಯ ಸ್ಥಿತಿಯನ್ನು ಗಮನಿಸಬೇಕಾಗ್ತದೆ. ಯಾವ ಪ್ರಶ್ನೆ ಕೇಳ್ತಾ ಇದ್ದಾನೆ ನೀವು ಒಂದು ಗೊತ್ತಾಗಬೇಕು ಅಂದರೆ ಮಾಂದಿಯ ಸ್ಥಿತಿ ಎಲ್ಲಿದೆ, ಯಾವ ಭಾವದಲ್ಲಿದೆ ನೋಡಬೇಕಾಗತ್ತೆ. ಅದು ಮಾಂದಿಯ ಫಲ. ಆಮೇಲೆ ಸ್ಫುಟಗಳು ಅಂದರೆ ಕೆಲವು ಗ್ರಹಗಳನ್ನು ಸೇರಿಸಿ ಸ್ಫುಟಗಳನ್ನು ಮಾಡ್ತಾರೆ. ಆ ಒಂದೊಂದು ಸ್ಫುಟಗಳು ಒಂದೊಂದು ಫಲಗಳಿವೆ, ಸೂತ್ರಗಳಿವೆ. 25 ಸೂತ್ರಗಳಿವೆ. ಪ್ರಮುಖವಾದಂಥ 6 ಸೂತ್ರಗಳಿಗೆ ಜೀವಸೂತ್ರಗಳು ಮತ್ತು ಮೃತ್ಯು ಸೂತ್ರಗಳು ಅಂತ ಬರುತ್ತವೆ. ಅವುಗಳಿಂದ ಫಲಾನಯನವಾಗುತ್ತದೆ. ಈ ರೀತಿ 8 ರೀತಿಯ ಫಲಗಳನ್ನು ಅಷ್ಟಮಂಗಳ ಚಕ್ರದಿಂದ ನಾವು ಹೊಂದುವುದರಿಂದ ಇದು ಅಷ್ಟಮಂಗಳ ಪ್ರಶ್ನೆ ಅಂತ ಹೆಸರನ್ನು ಪಡ್ಕೊಂಡಿದೆ. ಒಂದಲ್ಲ, ನಾನಾ ರೀತಿಯಿಂದ ಇದಕ್ಕೆ ಹೆಸರು ಬರೋದಕ್ಕೆ ಕಾರಣವಾಗ್ತದೆ. ಇದು 8 ಮಂದಿ ಗಣಕರು ಭಾಗವಹಿಸ್ತಾರೆ. ಒಬ್ರಿಬ್ಬರು ಕೈಲಿ ಮಾಡುವಂಥ ಪ್ರಶ್ನೆ ಅಲ್ಲ ಇದು. ಒಂದು ಗ್ರೂಪ್ ಅಥವಾ ಒಂದು ಗಣಕರ ಅಥವಾ ಜ್ಯೋತಿಷಿಗಳ ಒಂದು ಗ್ರೂಪು ಅಥವಾ ಒಂದು ಏನೋ ಒಟ್ಟು ಸೇರಿರ್ತಕ್ಕಂಥದ್ದು. ಅಂಥವ್ರು ಮಾತ್ರ ಅಷ್ಟಮಂಗಳವನ್ನು ಪ್ರಶ್ನೆಯನ್ನು ಮಾಡೋದಕ್ಕೆ, ಹೇಳೋದಕ್ಕೆ, ಪರಿಹಾರ ಸೂಚಿಸೋದಕ್ಕೆ, ಇದಕ್ಕೆಲ್ಲ ಸಾಧ್ಯವಾಗುತ್ತದೆ. ಆದ್ದರಿಂದನೇ ಇದನ್ನು ಅಷ್ಟಮಂಗಳ ಅಂತ ನಾವು ಕರಿತೀವಿ. ಈ ಅಷ್ಟಮಂಗಳ ಸಾಮಾನ್ಯ ವಿಷಯವಲ್ಲ. ಇದು ಇಡೀ ಫಲಜ್ಯೋತಿಷದ ಭಾಗವನ್ನು ತಾನು ಹೀರಿ ಇಟ್ಕೊಂಡಿದೆ. ಯಾವುದ್ಯಾವುದು? ಜಾತಕ, ಮುಹೂರ್ತ, ಪ್ರಶ್ನಭಾಗ, ಶಕುನಾದಿಗಳು, ಇದನ್ನೆಲ್ಲವನ್ನು ಉಪಯೋಗಿಸ್ಬೇಕಾಗ್ತದೆ. ಒಂದನ್ನು ಉಪಯೋಗಿಸಿದ್ರೆ ಆಗೋದಿಲ್ಲ ಇದು. ಆದ್ದರಿಂದನೇ ಇದು ಒಂದು ಜ್ಯೋತಿಷ್ಶಾಸ್ತ್ರದ ಸಾರರೂಪವಾಗಿರ್ತಕ್ಕಂಥದ್ದು. ಎಲ್ಲ ಸಾರವನ್ನು ಗ್ರಹಿಸಿಕೊಂಡು ಇರ್ತದೆ. ಆದ್ದರಿಂದ ಇದರ ಉಪಯೋಗವು ಬಹಳ ಪ್ರಮುಖವಾಗ್ತದೆ. ಅಷ್ಟೇ ಕ್ಲಿಷ್ಟಕರವಾಗ್ತದೆ. ಪ್ರಮುಖ, ಕ್ಲಿಷ್ಟ. ಇನ್ನೊಂದೇನೆಂದರೆ ಬಹಳ ಮುಖ್ಯವಾದ ವಿಷಯ ಏನು ಅಂದರೆ ಪ್ರಾರಬ್ಧ ಫಲ ಮತ್ತು ಇಹಜನ್ಮದ ಶುಭಾಶುಭ ಫಲ. ಪ್ರಾರಬ್ಧ ಫಲ ಜಾತಕದಲ್ಲಿ ಇರ್ತದೆ, ಎಲ್ಲ ಭಾವಗಳಲ್ಲಿ ಇರ್ತದೆ. ಯಾವ ಭಾಗ ವೀಕ್ ಆಗಿದೆ, ಯಾವ ಭಾಗ ಚೆನ್ನಾಗಿಲ್ಲ, ಯಾವ ಭಾಗ ಕೆಟ್ಟೋಗಿದೆ, ಯಾವ ಭಾವ ಚೆನ್ನಾಗಿದೆ, ಅದನ್ನೆಲ್ಲ ನೋಡಿ ಆ ಭಾವದ ಬಗ್ಗೆ ಪರವಾಗಿ ಅಥವಾ ವಿರೋಧವಾಗಿ ಹೇಳುವಂಥ ಪರಿಸ್ಥಿತಿ ನಮಗೆ ಗೊತ್ತಿದೆ.
ಇದು ಪ್ರಾರಬ್ಧವನ್ನು ಜಾತಕದಿಂದ ಕುಂಡಲಿಯಿಂದ ಓದತಕ್ಕಂಥ ಕ್ರಮ, ಸ್ಥೂಲವಾದಂಥ ಒಂದು ಕ್ರಮ. ಜೊತೆಗೆ ಇಹಜನ್ಮದ ಶುಭಾಶುಭಗಳನ್ನು ಸೇರಿಸಬೇಕಾಗ್ತದೆ. ಇಹಜನ್ಮದ ಶುಭಾಶುಭಗಳನ್ನು ನಾವು ಹೇಗೆ ಈ ಕುಂಡಲಿಯೊಂದಿಗೆ ಸಮ್ಮಿಳಿತ ಮಾಡ್ತೀವಿ ಅಂತ ಅಂದರೆ ಶಕುನಗಳು ಮತ್ತು ಎಲ್ಲ ದೀಪ, ಆಮೇಲೆ ತಾಂಬೂಲ ಮುಂತಾದ ವಿಷಯಗಳಿಂದ, ಸ್ವರಾದಿ ವಿಷಯಗಳಿಂದ, ಅಕ್ಷರ ಜ್ಞಾನದಿಂದ ನಾವು ಸಂಪಾದನೆ ಮಾಡಿ ಅದನ್ನು ಪುರುಷ ಪ್ರಯತ್ನಕ್ಕೂ ಸೇರಿಸಿ. ಪುರುಷ ಪ್ರಯತ್ನ ಅಂದರೆ ಮನುಷ್ಯನು ತಾನಾಗಿ ತೆಗೆದುಕೊಳ್ಳತಕ್ಕಂಥ, ಪುರುಷನಿಗೆ ಪ್ರಯತ್ನಕ್ಕೆ ಅವಕಾಶ ಇದೆ. ಬರೀ ಪ್ರಾರಬ್ಧ ಫಲವನ್ನೇ ಇಲ್ಲಿ ಅನುಭವಿಸೋದಲ್ಲ, ಪ್ರಾರಬ್ಧ ಫಲದ ಜೊತೆಗೆ ನಾವು ನಮ್ಮ ಪುರುಷ ಪ್ರಯತ್ನವನ್ನು ಬೆರೆಸಿ ನಾವಿಲ್ಲಿ ಕೆಲಸ ಮಾಡಬೇಕಾಗ್ತದೆ. ಅದು ಜೀವನವಾಗಿ, ಅದನ್ನೇ ಜೀವನ ಅಂತ ಕರೆಯೋದು ನಾವು. ಈ ಮೂರನ್ನೂ ಸೇರಿಸಿ ಇವುಗಳ ಫಲಗಳನ್ನು ಕಾಲ ದೇಶಗಳಿಗೆ ಆಯೋಜಿಸಿ, ಯಾವುದೋ ಕಾಲದಲ್ಲಿ ಏನೋ ಹೇಳೋದಲ್ಲ, ಯಾವುದೋ ಊರಿಗೋಗಿ ಏನೋ ಹೇಳೋದಲ್ಲ, ಕಾಲ ದೇಶಗಳಿಗೆ ಆಯೋಜಿಸಿ. ಎಲ್ಲರಿಗೂ ಒಂದೇ ಫಲ ಬರಲ್ಲ. ಕಾಲ ದೇಶಗಳಿಗೆ ಆಯೋಜಿಸಿ ಫಲಕಥನದಲ್ಲಿ ಬಳಸುವುದೇ ಅಷ್ಟಮಂಗಳ. ಅದರಿಂದ ಇದು ಬಹಳ ಕ್ಲಿಷ್ಟಕರವಾದರೂ ಒಂದು ನಿರ್ದಿಷ್ಟವಾದಂಥ ಉದ್ದೇಶವನ್ನು ಹೊಂದಿರತಕ್ಕಂಥ ಇದು ಸಬ್ಜೆಕ್ಟು ಅಥವಾ ವಿಷಯವಾಗಿದೆ. ಇದರ ಜೊತೆಗೆ ಪ್ರಶ್ನೆ ಮಾರ್ಗದಲ್ಲಿ ಬರ್ತಕ್ಕಂಥ ಅನೇಕ ವಿಷಯಗಳನ್ನು ಅನೇಕ ವಿಷಯಗಳನ್ನು ನಾವು ಗಮನಕ್ಕೆ ತಂದ್ಕೋಬೇಕಾಗ್ತದೆ. ಪ್ರಶ್ನೆ ಮಾರ್ಗದಲ್ಲಿ ಒಂದು ಶ್ಲೋಕ ಬರ್ತದೆ, ದೈವಜ್ಞೇನ ಸಮಾಹಿತೇನ ಸಮಯೋ ದೇಶ ಸ್ವವಾಯುರ್ದಶ ಪ್ರಷ್ಟುಸ್ಪರ್ಶನ ಆಶ್ರಿತರ್ಕ್ಷ ಹರಿತೌ ಪ್ರಶ್ನಾಕ್ಷರಾಣಿ ಸ್ಥಿತಿ ಚೇಷ್ಟಾಭಾವ ವಿಲೋಕನೆ ಚ ವಸನಾದನ್ಯಚ್ಚ ತತ್ಕಾಲಜಂ ಪೃಚ್ಛಯ ಸಮಯೇ ತದೇತದಖಿಲಂ ಜ್ಞೇಯಂ ಹಿವಕ್ತುಂ ಫಲಂ. ಇಷ್ಟು ಸುಮಾರು ಇವೆಲ್ಲ 16 ಆಗ್ತವೆ. ಈ 16 ವಿಷಯಗಳನ್ನು ಜ್ಞೇಯಂ ಯೋಚನೆ ಮಾಡಿ ಜ್ಞಾಪಿಸ್ಕೊಂಡು ಅದನ್ನು ಉಪಯೋಗಿಸ್ಕೊಂಡು ಇವತ್ತು ಹೇಳಬೇಕಪ್ಪ. ಸುಮ್ಮನೆ ಒಂದು ಗ್ರಹ ಇಲ್ಲಿದೆ, ಒಂದು ಗ್ರಹ ಅಲ್ಲಿದೆ, ಹೀಗಾಗತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಇದ್ರ ಟ್ರಾನ್ಸ್ಲೇಷನ್ ಬೇಕಾಗಿಲ್ಲ ಅಂತ ಕಾಣಿಸ್ತದೆ. ನೀವೆಲ್ಲ ಪ್ರಾಜ್ಞರಿದ್ದೀರಾ, ಜ್ಯೋತಿಷ್ ಶಾಸ್ತ್ರದಲ್ಲಿ ಏನು ಅನುಭವ ಉಳ್ಳವರೋ ಅಥವಾ ಓದಿದವರೋ ಆಗಿರ್ತೀರ. ಕೆಲವರಂತೂ ಅದನ್ನು ಅಭ್ಯಾಸ ಮಾಡಿರೋರು, ಜ್ಯೋತಿಷ್ಶಾಸ್ತ್ರ ಅದನ್ನು ಆಧಾರವಾಗಿ ಇಟ್ಕೊಂಡು ಜನಗಳಿಗೆ ಏನು ಮಾರ್ಗದರ್ಶನ ಮಾಡಿರೋರಾಗಿರ್ತೀರ. ಆದ್ದರಿಂದ ಈ ಶ್ಲೋಕವನ್ನು ನೀವೇ ಅರ್ಥೈಸ್ಕೋಬೇಕು. ಇಷ್ಟು ಹೇಳಿ ನಾನು ಈ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ನಿಮಗೆಲ್ಲ ನಮಸ್ಕಾರ. ಅಷ್ಟಮಂಗಳ ಪ್ರಶ್ನೆ ಕಾರ್ಯಕ್ರಮ ಮಾಡಬೇಕಂದಾಗ ಗಂಟೆಗಟ್ಟಲೆ ಆಗುತ್ತೆ. ಗುರುಗಳು ಅರ್ಧ ಗಂಟೆಯಲ್ಲಿ ಭಾಷಣನೇ ಕೊಟ್ಬಿಟ್ರಲ್ಲ, ಹೇಗೆ ಫಲಾನಿರ್ಣಯ ಮಾಡ್ತೀರಿ? ಏನೋ ಸುದೀರ್ಘವಾಗಿ ಚರ್ಚೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ನಮ್ಮ ರಾಜಗೋಪಾಲ್ ಏನವರು ಯಾಕೋ ಬೇಗ ಮುಗಿಸ್ಬಿಟ್ರು. ಅಷ್ಟಮಂಗಳದ ಮುಖ್ಯ ಅಂಶಗಳನ್ನ ಅವರು ಹೇಳಿದ್ದಾರೆ, ಅಷ್ಟೇ ಬಿಟ್ಟೆ ಇನ್ನೇನಲ್ಲ. ಆದರೆ ಅಷ್ಟ ರೀತಿಯಲ್ಲಿ ಲಗ್ನಗಳನ್ನ ಕಂಡುಹಿಡಿಯೋದೇ ಅಷ್ಟಮಂಗಳ ಪ್ರಶ್ನೆಯ ಮುಖ್ಯ ಉದ್ದೇಶ. ಅಷ್ಟಮಂಗಳ ಅಂದಾಗ ಅಷ್ಟಮಂಗಳ ದ್ರವ್ಯಗಳು ನಾನಾ ರೀತಿ ಇರುತ್ತೆ ಅದರಲ್ಲಿ. ಸೊ ಅದರ ಮುಖಾಂತರ 8 ಥರ ನೋಡಿ, ಇಲ್ಲೂ ಬಂತು 8 ಅನ್ನೋದು ಭಾಳ ಶ್ರೇಷ್ಠವಾಗಿರುತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. 8 ಅಂತಂದಾಗ ಭಾಳ ಇಂಪಾರ್ಟೆಂಟು. ಅದೇ ಗಂಟು ಒತ್ಕೊಳ್ಳೋದು ಓದ್ಕೊಂಡು ಹೋಗೋದು ಎರಡೂ ಅಲ್ಲೇ 8ನೇ ಮನೆಯೇ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಲಗ್ನಕ್ಕೆ 5ನೇ ಮನೆ ಬಂದು ಪೂರ್ವ ಪುಣ್ಯಸ್ಥಾನ ಅಂತೀರಿ. ಯಾವ ಪೂರ್ವ ಪುಣ್ಯಸ್ಥಾನ? ಲಗ್ನಕ್ಕೆ 5ನೇ ಮನೆ ಏನು ಮೇಷರಾಶಿಗೆ ಸಿಂಹಲಗ್ನನ? ನಿಜವಾಗಿ ಅದು ಅಲ್ವೇ ಅಲ್ಲ. ಲಗ್ನಕ್ಕೆ 4ನೇ ಮನೆ ಮಾತೃಸ್ಥಾನ. ಮಾತೃಸ್ಥಾನಕ್ಕೆ 5ನೇ ಮನೆ ಇದೆಯಲ್ವ, ಅದು ಪೂರ್ವ ಪುಣ್ಯಸ್ಥಾನ. ಬರೋವಂಥದ್ದು ಪಿಂಡ ತಾನು ಮಾಡೋಂಥ ಧರ್ಮ ಕರ್ಮಗಳು ಹೊತ್ಕೊಂಡು ಅಲ್ಲಿಗೆ ಬರುವಂಥದ್ದು.
ಪಿಂಡ ರೂಪದಲ್ಲಿ ಬಂದು ತಾಯಿಯ ಗರ್ಭದಲ್ಲಿ ಸ್ಥಿತವಾಗಿಬಿಡುತ್ತೆ. ಗಮನ ಇಟ್ಕೊಳ್ಳಿ. ನೀವು ನಾ ಹೇಳಿದ್ದನ್ನು ಸ್ವಲ್ಪ ನೀವು ಪರಿಶೋಧನೆ ಮಾಡಿ, ಇದನ್ನು ರಿಸರ್ಚ್ ಮಾಡಿ, ನಿಜನ ಸುಳ್ಳಂತ. ಆ 8ನೇ ಮನೆಗೆ 5ನೇ ಮನೆಯ ಲಗ್ನಕ್ಕೆ 12ನೇ ಮನೆ ಮೋಕ್ಷ ಸ್ಥಾನ. ತಾನು ತಂದಿರೋದನ್ನು ಮೋಕ್ಷ ಮಾರ್ಗಕ್ಕೆ ಅದೇ ಸೂಚನೆ ಮಾಡುತ್ತೆ. ಈಗ ಇದು ಕಾಂಟ್ರವರ್ಸಿ ಅಸ್ಟ್ರಾಲಜಿ ಆಗ್ಬಿಡುತ್ತೆ. ಬಟ್ ಅಸ್ಟ್ರಾಲಜಿ ಕಾಂಟ್ರವರ್ಸಿ ಆಗಬಾರ್ದು. ಆದರೆ ನಿಜವಾಗಿ ನಾವು ಅರ್ಥ ಮಾಡ್ಕೊಳ್ಳೋಂಥದ್ದು ಅಲ್ಲೇ ಆ 8ನೇ ಮನೆಯಲ್ಲೇ ವ್ಯಕ್ತಿ ತನ್ನ ಮಾಡೋಂಥ ಹಿಂದೆ ಜನ್ಮದಲ್ಲಿ ಮಾಡೋಂಥ ಧರ್ಮ ಕರ್ಮಗಳನ್ನು ಹೊತ್ತು ತಾನು 2 ಗಂಟು ತರ್ತಾನೆ. ಸಾಧಾರಣಕ್ಕೆ ನಾವು ಹೇಳ್ತೀವಿ ಇದು ಗರ್ಭ ಅನ್ನೋದು ಹೊಟ್ಟೆ ಒಳಗೆ ಇರುವಂಥದ್ದು, ಸೃಷ್ಟಿ ಆಚೆ ಬರುತ್ತೆ. ಬರೋ ಅಲ್ಲಿ ತನಕ ಸೃಷ್ಟಿ ಕತ್ತಲಲ್ಲಿರುವಂಥದ್ದು, ಗರ್ಭಸ್ಥಾನದಲ್ಲಿರುವಂಥದ್ದು ಜಾಗ. ಅದರಲ್ಲಿ ಅಲ್ಲೇ ವ್ಯಕ್ತಿಗೆ ನಾವು ಯಾರಿಗೂ ಭಯ ಪಡೆದಿದ್ರು ನಿಮ್ಮ ನೆರಳಿಗೆ ಭಯ ಪಡು ಅಂತ ಹೇಳ್ತೀವಿ ನಾವು, ಬೇರೆ ಯಾರಿಗೂ ಬೇಡಿ. ನಿಮ್ಮ ನೆರಳನ್ನು ನೋಡಿ ನೀವು ಭಯ ಪಡಿ ನೀವು ಅಂತ ಹೇಳ್ತೀವಿ. ಯಾಕೆಂತಂದರೆ ಅದಕ್ಕೆ ಒಬ್ಬದಕ್ಕೆ ಸತ್ಯ ಗೊತ್ತಿರೋಂಥದ್ದು. ಮನುಷ್ಯ ಸುಟ್ಟರೂ ಹೋಗ್ತಾನೆ, ಮಣ್ಣಲ್ಲಿ ಹಾಕಿದ್ರು ಹೋಗ್ತಾನೆ, ಅಲ್ಲಿ ತನಕ ನೆರಳು ತನ್ನನ್ನು ಫಾಲೋ ಮಾಡ್ತಾ ಇರ್ತಾನೆ. ನಿಮ್ಮ ಆ್ಯಕ್ಷನ್ ಬಾಡಿ ರಿಯಾಕ್ಷನ್ ಇಲ್ಲ ಅಂತಂದಾಗ ಅದು ಸೈಲೆಂಟ್ ಆಗುತ್ತೆ. ಸೊ ದಟ್ ಮೀನ್ಸ್ ದಟ್ ಈಸ್ ದಿ ಎಂಡ್ ಆಫ್ ದಿ ಲೈಫ್ ಅಂತ. ಆ ಒಂದು ನೆರಳು ಹೋಗಿ ಚಿತ್ರಗುಪ್ತನ ಮುಂದೆ ನಿಂತುಕೊಂಡು ಇವನು ಮಾಡಿರೋಂಥದ್ದು ನಾನು ಮಾಡಿಲ್ಲ ಅಂದ್ರೂ ಸುಳ್ಳು ಹೇಳ್ಬೇಡ ಅಂತ ಹೇಳುತ್ತೆ ಅದು. ಅದೇ ಆ ನೆರಳಿಗೆ ಅಷ್ಟೊಂದು ಶಕ್ತಿ ಇರುತ್ತೆ. ಇವನಿಗೆ ಜೀವ ಇರೋ ತನಕ ಜೀವಂತವಾಗಿ ಬರುತ್ತೆ. ಇವನ ಜೀವ ಹೋದ ಮೇಲೆ ಇವನ ಆತ್ಮ ನೆರಳು ಜೊತೆಲಿ ಹೋಗ್ಬಿಡುತ್ತೆ ರಿಪೋರ್ಟ್. ಸೊ ಅದರಿಂದ ಯಾರಿಗೂ ಭಯ ಪಡೆದ್ರೆ ನೆರಳಿಗೆ ಭಯ ಪಡಬೇಕು ಅಂತ ಹೇಳ್ತೀವಿ. ಅಂಥ ರಹಸ್ಯವಾದಂಥ ಆ ಅಷ್ಟಮ ಸ್ಥಾನವನ್ನು ಏನು ಕರಿತೀವಿ, ರಂಧ್ರಭಾವ ಅಂತ ಕರಿತೀವಿ ನಾವು, ಸೂಕ್ಷ್ಮ ಭಾವ ಅಂತ ಕರಿತೀವಿ, ಕಣ್ಣಿಗೆ ಕಾಣಿಸ್ತಿರೋಂಥ ಭಾವ ಅಂತ ಕರಿತೀವಿ. ಅದಕ್ಕೆ ನಾಳೆ ಮನುಷ್ಯ ಯಾರೇ ಏನೇ ಇದ್ರೂ ತನಗೆ ಮೃತ್ಯು ಬರುತ್ತೆ ಅಂದಾಗ ಭಯ ಪಡೋದು ಮೃತ್ಯು ಒಬ್ಬನಿಗೇನೆ, ಬೇರೆ ಯಾವುದಕ್ಕೂ ಇಲ್ಲವೇ ಇಲ್ಲ. ಭಯ ಉಂಟಾಗೋದೈತೆ ಇಲ್ಲಿ. ಅಂಥ ಅಷ್ಟಮಂಗಲ ಪ್ರಶ್ನೆ ವಿಶೇಷ ಏನು ಅಂತಕ್ಕ ನಿಗೂಢವಾದಂಥ ರಹಸ್ಯಗಳನ್ನು, ಯಾವುದೋ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಅಂತಂದಾಗ ಯಾವುದೋ ಒಂದು ಅಷ್ಟ ಕಷ್ಟಗಳು ಪಟ್ಟಾದರೂ ನಾವು ಫಲವನ್ನು ನೋಡಿ ಅಷ್ಟ ಕಷ್ಟಪಟ್ಟೆ ಫಲ ತಗೋಬೇಕು ಅಂತ ಹೇಳ್ತೀವಲ್ಲ, ಅಂಥ ಶಾಸ್ತ್ರ ಅದ್ಭುತವಾದಂಥ ಶಾಸ್ತ್ರ ಅಷ್ಟಮಂಗಲ ಶಾಸ್ತ್ರ. ಆ ಅಷ್ಟಮಂಗಲ ಶಾಸ್ತ್ರಗಳಲ್ಲಿ ಅಷ್ಟದ್ರವ್ಯಗಳ ಮುಖಾಂತರ ತಾತ್ಕಾಲಿಕವಾದ ಲಗ್ನವನ್ನು ಸೃಷ್ಟಿ ಮಾಡಿ, ತಾತ್ಕಾಲಿಕ ಲಗ್ನ ಸೃಷ್ಟಿಯಾಗುವಂಥದ್ದು ಆ ಟೈಮಿಗೆ ಹೇಳೋ ಶಕುನ. ಅಲ್ಲಿ ಶಕುನ ಒಬ್ಬ ಕೆಮ್ಮುದ ಅಂದಾಗ ಅಲ್ಲೇ ಬಂತು ಲೆಕ್ಕ. ಅಲ್ಲಿ ಒಂದು ಕಾರ್ಯ ನಿಧಾನ ಆಗುತ್ತೆ ಅಂದ ತಕ್ಷಣಕ್ಕೆ ಇಲ್ಲಿ ಹೇಳ್ತಾರೆ, ಒಂದು ಕಡೆ ಒಂದು ಕಾರ್ಯ ನಿಧಾನವಾಯಿತು. ನಾವೊಂದು ಕಡೆ ಕರ್ಕೊಂಡು ಹೋದಾಗ ಒಬ್ಬರು ಹೇಳಿದ್ರು ಅವತ್ತಿನ ದಿವಸ ಕಾರ್ಯ ನಿಧಾನವಾಯಿತು ಅಂದರು. ಏನಕ್ಕೆ ಅಂದಾಗ ಅವರು ಒಂದು ಮಾತು ಹೇಳಿದ್ರು, ಕೂತ ಜಾಗದಲ್ಲಿ ಹೇಳಿದ್ರು, ನೋಡಿ ನಮ್ಮ ಮನೆ ಮುಂದೆ ಒಂದು ನಾಯಿ ಬೊಗಳ್ತಾ ಇದೆ ಅಂದರು ಅವರು. ಶಕುನ ನಾಯಿ ಬೊಗಳ್ತಾ ಇದೆ ಅಂತಂದರು. ನಾಯಿ ಯಾವ ರೂಪದಲ್ಲಿ ಬರುತ್ತೆ ಅಂದಾಗ ಶುನಕ ಶಾಸ್ತ್ರ ಅಂತ ಒಂದಿದೆ. ಶುನಕ ಅಂತ ಎಲ್ಲ ಯುಗದಲ್ಲಿ ನಾಯಿಗೆ ಇರುವಂಥ ಇಂಪಾರ್ಟೆನ್ಸ್ ಯಾವುದಕ್ಕೂ ಕೊಟ್ಟಿಲ್ಲ. ಸೊ ಶುನಕ ನ್ಯಾಯವೇ ಬೇರೆ, ಮಂಡುಕ ನ್ಯಾಯವೇ ಬೇರೆ. ಯಮಧರ್ಮರಾಜನ ತನಕ ಹೋಗ್ಬಿಟ್ಟು ನ್ಯಾಯವನ್ನು ಕೇಳುತ್ತೆ ಅದು ಶುನಕ. ಕೇವಲ ತನ್ನ ಇದು ಬರುತ್ತೆ, ಇದು ಪುರಾಣಗಳಲ್ಲಿ ಬರುತ್ತೆ ಇದಲ್ಲ ಶುನಕದ ಬಗ್ಗೆ. ಅದಕ್ಕೆ ಭಗವದ್ಗೀತೆದಲ್ಲೂ ಹೇಳ್ತಾನೆ, ಭಗವದ್ಗೀತೆದಲ್ಲೂ ಸಹ ಶುನಕನ ಬಗ್ಗೆ ವಿಶೇಷವಾದಂಥ ಒಂದು ಅಂಶವನ್ನು ಹೇಳಿದ್ದಾರೆ. ಅದರಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾಯಿಲ್ಲ ನಮ್ಮ ಕೈಯಲ್ಲಿ. ಇವತ್ತು ನಮ್ಮ ಭಾರತೀಯ ಸಂವಿಧಾನ ಏನಿದೆ ಇದೆಲ್ಲವೂ ಇರುವಂಥದ್ದು ಆ ಒಂದು ಭಗವದ್ಗೀತೆಯಲ್ಲೇ. ಸಂವಿಧಾನ ಇರೋದೇ ಭಗವದ್ಗೀತೆ ಆಧಾರ ಮೇಲೆ. ಅದನ್ನು ಬಂದು ಇವತ್ತಿನ ನಮ್ಮ ಮಂಕುತಿಮ್ಮನ ಕಗ್ಗ, ಅದರ ಅರ್ಥ ಏನಾದಾಗ ಭಗವದ್ಗೀತೆಯಲ್ಲಿರೋ ಅಂಶಗಳೆಲ್ಲ ಅದರಲ್ಲೇ ಇದೆ. ಕನ್ನಡದಲ್ಲಿ ಅದನ್ನು ಓದಿ ನಮ್ಮ ಕೈಯೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಇಲ್ಲ ನಾವು ಪ್ರಯತ್ನ ಮಾಡ್ತಲ್ಲೋ ಗೊತ್ತಿಲ್ಲ. ಎಲ್ಲವೂ ಇದೆ, ಆದರೆ ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಮಾಡ್ತಾಯಿದ್ದೀವಿ. ಕಾರ್ಯಕ್ರಮ 2 ನಿಮಿಷ ಈಗ